ಮೂಲ ಸೌಕರ್ಯದಿಂದ ವಂಚಿತವಾದ ಜಮಖಂಡಿಯ ಆಲ್ಗೂರ ಪುನರ್ವಸತಿ ಕೇಂದ್ರದ ಸ್ಮಶಾನ ಅಂತ್ಯ ಸಂಸ್ಕಾರಕ್ಕೂ ಸಾರ್ವಜನಿಕರಿಗೆ ತೊಡಕು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಸಭೆ ವ್ಯಾಪ್ತಿಯ ಆಲ್ಗೂರು ಪುನರ್ವಸತಿ ಕೇಂದ್ರದಲ್ಲಿ ಕೊನೆಯುಸಿರೆಳೆದ ವ್ಯಕ್ತಿಗಳ ಅಂತ್ಯಕ್ರಿಯೆಗೆ ಜನರು ಇಂದಿಗೂ ಸಂಕಷ್ಟ ಎದುರಿಸುವಂತಾಗಿದೆ. ಸ್ಮಶಾನದ ಆವರಣದಲ್ಲಿನ ಮುಳ್ಳುಕಂಟಿ, ಹುಲ್ಲು ತೆಗ್ಗು ತುಂಬಿದ್ದು ಮೂಲ ಸೌಕರ್ಯಗಳಿಂದ ವಂಚಿತವಾಗಿರುವುದೇ ಇದಕ್ಕೆ ಕಾರಣವಾಗಿದೆ. ನಗರಸಭೆ ವ್ಯಾಪ್ತಿಯ ಸುಮಾರು 2,000ಕ್ಕೂ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಈ ಪ್ರದೇಶದಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇವರಿಗಾಗಿ ಮೀಸಲಿಟ್ಟ ಈ ಸ್ಮಶಾನ ಮೂಲ ಸೌಕರ್ಯಗಳಿಂದ ಸಂಪೂರ್ಣವಾಗಿ ವಂಚಿತವಾಗಿದೆ. ಇಲ್ಲಿನ ಜನರಿಗೆ ಶವ ಸಂಸ್ಕಾರಕ್ಕೆ ತೊಡಕಾಗುತ್ತಿದೆ. ಹೀಗಾಗಿ ನಾಗರಿಕರು ಸಮಸ್ಯೆಯನ್ನು ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ಬಹುತೇಕ ಸ್ಮಶಾನಗಳಲ್ಲಿ ವ್ಯವಸ್ಥಿತವಾದ ಚಿತಾಗಾರವಿಲ್ಲ, ನೀರಿನ ಸೌಲಭ್ಯಗಳಿಲ್ಲ, ಶವ ದಹಿಸಲು ಕಟ್ಟಿಗೆ ಸಂಗ್ರಹವಿಲ್ಲ, ಶವ ಹೊತ್ತು ಸಾಗುವ ಜಾಗ ಉಬ್ಬು ತಗ್ಗುಗಳಿಂದ ಕೂಡಿದೆ, ಕಸದ ತೊಟ್ಟಿ ವ್ಯವಸ್ಥೆ ಕೂಡ ಇಲ್ಲ, ಬೆಳಕಿನ ವ್ಯವಸ್ಥೆ ಇಲ್ಲ, ಕಾಲಕಾಲಕ್ಕೆ ಸೂಕ್ತ ನಿರ್ವಹಣೆ ಇಲ್ಲದೆ ಸ್ಮಶಾನದ ಆವರಣಗಳು ಕಾಡಿನಂತೆ ಮಾರ್ಪಟ್ಟಿವೆ ಎಂದು ತಮ್ಮ ಅಳಲನ್ನು ಸ್ಥಳೀಯರು ತೋಡಿಕೊಂಡಿದ್ದಾರೆ. ಸ್ಥಳೀಯರಾದ ರಾಜು ಪೋತ್ರಾಜ್ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ಶವ ಸಂಸ್ಕಾರಕ್ಕೆ ಸ್ಮಶಾನಕ್ಕೆ ಬರುವ ವೃದ್ಧರು, ಅಂಗವಿಕಲರು, ಮಹಿಳೆಯರು ಮುಳ್ಳುಕಂಟಿ, ವಿಷಜಂತುಗಳ ಭಯ ಕಾಡುವ ಕಾರಣ ಕೃತಕ ಬೆಳಕಿನ ವ್ಯವಸ್ಥೆ ಮಾಡಿಕೊಂಡು ಬರುವಂತಾಗಿದೆ. ಆಕಸ್ಮಿಕ ದುರ್ಘಟನೆ, ಅಪಘಾತಗಳಂತಹ ಸಂದರ್ಭದಲ್ಲಿ ಶವ ಸಂಸ್ಕಾರ ಹೆಚ್ಚಾಗಿ ರಾತ್ರಿ ವೇಳೆ ನಡೆಯುತ್ತದೆ. ಸ್ಮಶಾನದಲ್ಲಿ ಸಮರ್ಪಕ ಬೆಳಕಿನ ವ್ಯವಸ್ಥೆ ಇಲ್ಲದ ಕಾರಣ ಕತ್ತಲಲ್ಲೇ ಜನರು ಅಂತ್ಯಕ್ರಿಯೆ ನಡೆಸುವಂತಾಗಿದೆ. ಹೀಗಾಗಿ ಸಂಬಂಧಪಟ್ಟವರು ಸ್ಮಶಾನದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಿ ಎಂದು ಸ್ಥಳೀಯರು ಮನವಿಯನ್ನು ಮಾಡ್ತಾ ಇದ್ದಾರೆ. ಪುನರ್ವಸತಿ ಕೇಂದ್ರ ವಾಸವಾಗಿದ್ದೀವಿ ರೀ. ನಗರಸಭೆ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಹಲವು ರಾಶಿ ಇದೆ. ಗ್ರಾಮ ಪಂಚಾಯತಿ ಅವರು ಮಾಡ್ತಾ ಇಲ್ಲ, ನಗರಸಭೆಯವರು ಏನೂ ಮಾಡ್ತಾ ಇಲ್ಲ. ಇವತ್ತಿನ ಈ ಟೈಮ್ನೊಳಗೆ ಒಂದು ಏನಾದರೂ ಅನಾಹುತ ಆದ್ರೆ ಅಥವಾ ಡೆತ್ ಆದ್ರೆ ಇಲ್ಲಿ ಹಲವಾರು ಆರ್ಸಿ ಒಳಗೆ ಒಂದು ಲೈಟ್ ವ್ಯವಸ್ಥೆ ಇಲ್ಲ, ಒಂದು ರೋಡ್ ವ್ಯವಸ್ಥೆ ಇಲ್ಲ. ಇವತ್ತು ನಾವು ಹೆಣ್ಣು ಮಕ್ಕಳು ನಾವು ಕೂಡ್ಕೊಂಡು ಇಂಥ ಕಂಟಿ ವ್ಯವಸ್ಥೆ ಒಳಗೆ ಒಂದು ಸ್ಮಶಾನ ಜಾಗ ಒಳಗೆ ನಾವು ದಾನ ಮಾಡುವಂಥ ಪರಿಸ್ಥಿತಿ ಏನಂದ್ರೆ ಹಿಂದಿನ ಕಾಲದಾಗಿತ್ತು. ಅಂಥ ಪರಿಸ್ಥಿತಿ ಒಳಗೆ ಇವತ್ತಿಗೂ ನಾವು ಅದೇ ಜೀವನ ಪದ್ಧತಿ ಒಳಗೆ ನಡೆಸ್ಕೊಳತ್ತಾರ. ನಗರಸಭೆಯವರು ನಮ್ದು ಎಲ್ಲ ಟ್ಯಾಕ್ಸ್ಗಳನ್ನ ಕಟ್ಟಿಸ್ಕೊತಾರೆ, ವಿದ್ಯುತ್ ದೀಪಗಳು ಟ್ಯಾಕ್ಸ್ ಕಟ್ಟಿಸ್ಕೊತಾರೆ. ಬಟ್ ನಾವು ಇವತ್ತು ಒಂದು ಸ್ಮಶಾನದೊಳಗಡೆ ಇವತ್ತೊಂದು ಭರ್ತೇಶ್ ಪಾಣ್ಯಕ್ಕನವ್ರ ತಾಯಿ ಸತ್ತಾಗ ಇವತ್ತು ನಾವು ಹೆಣ್ಣು ಮಕ್ಕಳು ನಾವು ಅಥವಾ ನಮ್ಮ ಹಲವಾರು ಅರ್ಸಿ ಅಥವಾ ನಮ್ಮ ಬಂಧು ಬಳಗ ಎಲ್ಲರೂ ಕೂಡಿಕೊಳ್ಳಿ ಬಂದಾಗ ಇಲ್ಲಿ ಒಂದು ದೀಪದ ವ್ಯವಸ್ಥೆ ಇಲ್ಲ, ಒಂದು ಸುಡು ವ್ಯವಸ್ಥೆ ಇಲ್ಲ, ಸುಡ್ಲಾಕ ಒಬ್ಬ ಸಿಬ್ಬಂದಿ ಇಲ್ಲ, ಇಲ್ಲಿ ಬಂದಾಗ ಒಂದು ನೀರಿನ ವ್ಯವಸ್ಥೆ ಇಲ್ಲ. ನಮ್ಮನ್ನ ಕೀಳು ಮಟ್ಟದಿಂದ ನಡೆಸ್ಕೊತಾ ಇದ್ದಾರೆ. ಎದಕ್ಕೋಸ್ಕರ ಅಂತಂದ್ರೆ ಹಲಗೂರು ವರ್ಷಗಳು ಜಾಸ್ತಿ ನಾವು ಇದ್ದಂತರು ದಲಿತರು. ಹಲಗೂರು ಆರ್ಸಿ ಒಳಗಡೆ ವಾಸವಿದ್ದಂತರು ಜಾಸ್ತಿ ನಾವು ದಲಿತರು. ಅದಕ್ಕೋಸ್ಕರ ನಗರಸಭೆಯವರು ನಮ್ಮ ಕಡೆ ಇತ್ತ ಕಡೆ ಗಮನ ಕೊಡ್ತಾ ಇಲ್ಲ. ನಮ್ಮನ್ನ ಕೀಳು ಮಟ್ಟದ ವ್ಯವಸ್ಥೆ ಒಳಗಡೆ ನಡೆಸ್ಕೊಳ್ತಾ ಇದ್ದಾರೆ. ಇವತ್ತು 8 ಗಂಟೆ ಅಥವಾ 9 ಗಂಟೆ ಒಳಗಡೆ ಒಂದು ಬೀದಿ ದೀಪ ಇಲ್ಲ. ಇವತ್ತಲ್ಲಿ ಸಾವಿರಾರು ಜನ ಬಂದ ನಾವು ದಪ್ಪನ ಮಾಡಕ್ಕೆ ಬಂದಾಗ ನಮ್ಮ ಹತ್ರ ಏನೂ ವ್ಯವಸ್ಥೆಗಳಿಲ್ಲ. ಇವತ್ತು ಒಬ್ಬರು ತಾಯಿಯಂದರು, ಒಬ್ಬ ತಂಗಿಯಂದರು, ಒಬ್ಬ ಅಣ್ಣ ತಮ್ಮಗಳು ಇವತ್ತು ಬಂದ ಕಿಶಿಂದ ಮುಳ್ಳಗಳನ್ನು ತುಳಿದ್ರು, ಕಂಟಿಗಳನ್ನು ತುಳಿದ್ರು, ಅಲ್ಲಿಂದ ಬರಾಗ ಏನೇನೋ ಎಡವಿದ್ರು. ಒಂದು ಸಾಮಾಜಿಕ ವ್ಯವಸ್ಥೆ ಒಳಗೆ ನಾಗರಿಕ ಹಕ್ಕೊಳಗೆ ನಮಗೆ ಏನೂ ಸವಲತ್ತುಗಳ ನಗರಸಭೆ ಕೊಡ್ತಾ ಇಲ್ಲ. ಇವತ್ತು ಅವ್ರು ನಮ್ಮದು ಟ್ಯಾಕ್ಸ್ ಒಳಗೆ ಕಟ್ಟಿಸ್ಕೊತಾರ, ಏನು ಬೇಕಾದ್ ಮಾಡ್ತಾರ. ಇವತ್ತು ನಾವು ಒಂದು ದಫನ ಮಾಡ್ಬೇಕಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದೈತಿಪ್ಪ ಅಂತಂದ್ರೆ ನಮ್ಮದೇ ಆದಂಥ ಟಾರ್ಚ್ಗಳನ್ನ ಹಿಡ್ಕೊಂಡು ನಾವು ಅವ್ರನ್ನ ದಫನ ಮಾಡಬೇಕು. ನಮ್ಗೆ ಹಕ್ಕುಗಳನ್ನ ಏನೂ ಕೊಡ್ತಾ ಇಲ್ಲ. ನಮ್ದು ಟ್ಯಾಕ್ಸ್ಗಳು ವಸೂಲಿ ಮಾಡ್ತಾರೆ.
ಬಟ್ ಇವತ್ತು ನಮ್ಮ ಪರಿಸ್ಥಿತಿನ ಹೆಣ್ಣು ಮಕ್ಕಳು ನನ್ನ ತಾಯಂದ್ರು ಇವತ್ತು ಮೂಲಗಳನ್ನು ತಿಳ್ಕೊಂಡ ಇವತ್ತು ಕಂಟಿಗಳನ್ನು ತಿಳ್ಕೊಂಡ ಒಂದು ನಾವು ದಪ್ಪನ ಮಾಡೋದಂಥ ಪರಿಸ್ಥಿತಿಯಿಂದ ಅವರು ನಗರಸಭೆ ತಂದಾರ. ದಯವಿಟ್ಟು ಒಂದು ವಿನಂತಿ ಮಾಡ್ಕೊತ್ನು ನಗರಸಭೆಯವರಿಗೆ, ಇಲ್ಲಿದ್ದಂಥ ವಾರ್ಡ್ ಮೆಂಬರ್ಗಳಿಗೆ, ಇಲ್ಲಿದ್ದಂಥ ಸಾರ್ವಜನಿಕರಿಗೆ, ಇಲ್ಲಿದ್ದ ಜಮಖಂಡಿ ನಗರಸಭೆ ಪೌರಸಭೆ ಆಯುಕ್ತರಿಗೆ, ಅಧ್ಯಕ್ಷರಿಗೆ ಒಂದು ಮನವಿ ಮಾಡ್ಕೋತೀನಿ. ನಮಗೆ ನೀರು ಕೊಡಬೇಡ್ರಿ, ನಮಗೆ ಊಟ ಕೊಡಬೇಡ್ರಿ, ನಮ್ಮ ತಿರುಗಾಡ ದೀಪ ಕೊಡಬೇಡ್ರಿ, ಸತ್ತಾಗ ಮಣ್ಣು ಕೊಡಾಕ ಒಂದು ನಮಗೆ ವ್ಯವಸ್ಥೆ ದೀಪನ್ನ ಕೊಡ್ರಿ, ಕೈ ಮುಗಿದು ಬೇಡ್ಕೋತೀನಿ ತಮ್ಮಲ್ಲಿ ವಿನಂತಿ.